ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು. ನಾನು ಹೇಳಿದೆ ಅವರಿಗೆ, ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನನ್ನ ಸೇವೆಗಳು ಹೇಳಿದೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ಬಂದ ನಂತರ ನಮ್ಮ ರಾಜ್ಯದ ನೀರಾವರಿಯ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ತರಬೇಕಾದ್ರೆ ನೀವಲ್ಲಿ ಇರಬೇಕು ಅಂತಕ್ಕಂಥ ಮನವಿ ಮಾಡಿದ್ವಿ. ಇದೇ ಇಷ್ಟೊಂದು ರಾಜ್ಯಸಭೆ ರಾಜೀನಾಮೆ ಕಳಿಸೋರು ಬಹಳ ಕನ್ವಿನ್ಸ್ ಮಾಡಿದ್ದೆ ನಾನು ಬೇಡ ಅಂತ. ಈ ಪ್ರಕರಣದಿಂದ ರಾಜೀನಾಮೆ ಈ ಪ್ರಕರಣದಿಂದಲೇ ಅವರು ನೊಂದಿದ್ದಾರೆ. ಇಂಥ ಒಂದು ಪ್ರಕರಣ ನಮ್ಮ ಕುಟುಂಬದ ಮೇಲೆ ಬಂದಾಗ ನಾನು ಯಾವ ಮುಖ ಇದ್ಕೊಂಡು ನಾನು ರಾಜ್ಯಸಭೆಗೆ ಹೋಗ್ತಿರಲಿ ಅಂತಕ್ಕಂಥದ್ದು ಅವ್ರ ಮನಸ್ಸು. ನಾನು ಅದಕ್ಕೆ ಅವ್ರು ಹೇಳಿದೆ, ಯಾವ ಕಾರಣಕ್ಕೂ ಇದನ್ನು ಬಿಡಿ. ನಾನು ಗೊತ್ತಿಲ್ಲ ಮಾಧ್ಯಮಕ್ಕೆ ಯಾರು ವರದಿ ಕೊಟ್ಟರು, ನಿಮ್ಮ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ಯಾವುದೋ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಇಲ್ಲದೆ ಬಿಡ್ತಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ಬಂತು. ನಾನು ಮಾಧ್ಯಮದಲ್ಲಿ ಏನು ಬರ್ತಿದೆ ಅದೇ ನಾವು ಅಲ್ಲಿ ಕಾಣ್ತಾ ಇರೋದು. ಮಾಧ್ಯಮಕ್ಕೆ ಯಾರು ಇಂಟಿಮೇಟ್ ಮಾಡ್ತಾರೋ ಗೊತ್ತಿಲ್ಲ. ಯಾವುದೋ ಬಲ ಮಾಹಿತಿಗಳು ಅಂತ ಮೂಲದ ಮಾಹಿತಿ ತಗೊಂಡು ನೀವು ಹಾಕತ್ತೀವಿ, ಅದೇನು ನಡೆದೇ ಇರೋದು. ನಾನು ಅದಕ್ಕೋಸ್ಕರಲೇ ಇವತ್ತು ನಿಮ್ಗಳ ಮುಂದೆ ನಮ್ಮ ತಂದೆಯವ್ರ ಕೈಲಿ ಹೇಳಿಸ್ಬೇಕು ಅಂತ ಇದ್ದೆ. ಇವತ್ತು ಯಾಕೋ ಎಮೋಷನಲ್ಲಿ ನಾನೇ ಒಂದು ಕರೆ ಕೊಡೋಣ ಅಂತಕ್ಕಂಥ ದೃಷ್ಟಿಯಿಂದ ಕೊಡ್ತೀನಿ. ಎಲ್ಲರದು ಆಗ್ತದೆ, ಯಾರ್ದು ಹೇಳ್ಬಿಟ್ಟಿದೆ, ಎಲ್ಲರ ಫೋನು ಟ್ಯಾಪ್ ಆಗ್ತದೆ. ಅವರು ಯಾರಿಗೂ ಈ ತನಿಖೆನಲ್ಲಿ ಯಾವುದೇ ರೀತಿ ಯಾರಿಗೂ ಶಿಕ್ಷೆ ಆಗ್ತಕ್ಕಂಥ ರೀತಿಯಲ್ಲಿ ಈ ತನಿಖೆಯಲ್ಲಿ ಇಲ್ಲ. ಈಗ ನಾನು ಮೊನ್ನೆ ಒಂದು ಹಿಂದೂ ಪತ್ರಿಕೆಯಲ್ಲಿ ಓದ್ತೆ, ನಾನು ದಿನಕ್ಕೆ 12-13 ಪತ್ರಿಕೆ ಓದೋದು. ಹಿಂದೂ ಪತ್ರಿಕೆಯಲ್ಲಿ ಒಂದು ಫುಲ್ ಪೇಜ್ ಆರ್ಟಿಕಲ್ ಇದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣಂದು ಕಲರ್ ಫೋಟೋ, ಇನ್ನೊಂದು ರೇವಣ್ಣ ಫೋಟೋ ಹಾಕಿ ಬಹಳ ಫುಲ್ ಪೇಜ್ ಆರ್ಟಿಕಲ್ ಇದೆ. ಅದರಲ್ಲಿ ಎಲ್ಲ ಡೀಟೇಲ್ ನರೇಷನ್ ಮಾಡ್ಕೊಂಡ್ ಬರ್ತಾರೆ. ಇಬ್ರು ಸತೀಶ್ ಅಂತ ಒಬ್ರು, ಇನ್ನೊಂದು ಯಾರೊಬ್ರು, ಇಬ್ರು ರಿಪೋರ್ಟರ್ ಬರ್ಕೊಂಡು SIT ಅವರು ಹೇಳ್ತಾರೆ, ಅವ್ರು ಬರ್ಕೊಂಡವ್ರು. SIT ಅವರು ಹೇಳ್ತಾರೆ ಆ ಒಂದು ವಿಡಿಯೋಗಳಲ್ಲಿ ಪುರುಷ ವ್ಯಕ್ತಿಯ ಯಾವುದೇ ಚಿತ್ರಣ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಹಿಂದೂ ಪತ್ರಿಕೆಯಲ್ಲಿ ಬರೆದರೆ ಇದು ಅದೇನು ಸಣ್ಣ ಪುಟ್ಟ ಪತ್ರಿಕೆ ಅಲ್ಲ. ಅದು ಇವತ್ತು ನಾವು ಟ್ರೇಸ್ ಔಟ್ ಮಾಡೋಕ್ಕಾಗಲ್ಲ. ಆದರೂ FSL ಇಂದ ಏನಾದರೂ ಟ್ರೈ ಮಾಡ್ತೀವಿ. ಒಬ್ಬ SIT ತನಿಖೆ ನಡೆಸೋರು ಇದನ್ನ ಒಂದು ದೊಡ್ಡ ಪತ್ರಿಕೆ ಮೇಲೆ ಇದನ್ನು ಅವರೇ ಈ ಮಾಹಿತಿ ಸೋರಿಕೆ ಮಾಡ್ಕೊಂಡು ಯಾವ ತನಿಖೆಯನ್ನು ನೀವು ಮಾಡಿ ಯಾವ ಸತ್ಯಾಂಶ ಹೊರಗಿಡ್ತೀರಿ ಇವೆಲ್ಲ ಮಾಡಿದ್ದಾರಲ್ಲ ಮಹಾನುಭಾವರು. ಇವ್ರಿಗೆ ಏನು ಮಾಡಿದ್ದೀರಿ? ಹಲವಾರು ಕುಟುಂಬಗಳನ್ನ ಸರ್ವನಾಶ ಮಾಡಿದ್ರೆ ಬರ್ಕೊಂಡು ಒಡೆಯನಸಿಪುರದಲ್ಲಿ 20 ಮನೆಗಳು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಮನೆ ಮಾರಾಟಕ್ಕಿದೆ ಅಂತೇಳಿ ಮುಂದ್ಗಡೆ ಬೋರ್ಡ್ ಹಾಕಿದ್ದಾರೆ. ನಿನ್ನೆ ಒಂದು ಖಾಸಗಿ ಚಾನಲ್ ಪಾಪ ಯಾರೋ 8 ಜನ ಕೂಡಿಸ್ಕೊಂಡು ದೂರವಾಣಿ ಕರೆ ಮುಖಾಂತರ ಜನಗಳ ಅಭಿಪ್ರಾಯ ಕೇಳ್ತಾ ಇದ್ದಾರೆ. ಆ 8 ಜನ ಕೂತಿದ್ದಲ್ಲಿ ಆ ಖಾಸಗಿ ಚಾನಲ್ ಇಂಟರ್ನೆಟ್ ಇದ್ದಿತ್ತಲ್ಲ, ಬೆಳಗ್ಗೆ 11 ಗಂಟೆಲ್ಲ ಏನು ಕೂತು ಆ ಒಂದು ಟೆಲಿಫೋನಿಕ್ ದೂರವಾಣಿ ಚರ್ಚೆ ನಡೀತಾ ಇರೋದು. ಯಾರ ಮೇಲೆ ಕೂತ್ಕೊಂಡು ಮಾಡೋದ್ರಲ್ಲಿ ಒಳ್ಳೆಯದಿಂದ ನಮ್ಮ ಓದಿಸ್ತೀವಿ ಅಂತ ಅವರು ಒಂದು ಭಾಗ ನಡೆಸ್ತಾ ಇದ್ದಾರೆ. ಮೇಲೊಬ್ಬ ನೋಡೋಣ ಸ್ವಲ್ಪ ಜನರಿಗೆ ಏನೇನ ಇಲ್ಲ, ಅವ್ರಿಗೂ ಗೊತ್ತಿಲ್ಲ. ಅವರು ಒಳ್ಳೆಯ ಸಿಂಪದಲ್ಲಿ ಇದ್ದಾಗಲೇ ನಾನು ಗಮನಿಸಿದ್ದು, ಪತ್ರಿಕೆಯಲ್ಲೂ ನಾನು ಗಮನಿಸಿದ್ದೇನೆ. 26ನೇ ತಾರೀಕು ಸಾಯಂಕಾಲನೇ ಅವ್ರು ಯಾರಿಗೂ ಹೇಳದೆ ಕೇಳದೆ ಹೋಗಿದ್ದಾನೆ. ಅದು ಯಾರು ಅವ್ರು ಅಡ್ವೈಸ್ ಮಾಡಿದ್ದಾರೋ ಏನೋ ನಮಗಂತೂ ಗೊತ್ತಿಲ್ಲ. ಅವನೇನೋ ಕೇಳ್ಕೊಂಡಿದ್ದಾನಲ್ಲಿ 1 ವಾರ ಟೈಮ್ ಕೊಟ್ಟರು ಬಂದು ವಾಪಸ್ ನಾನು
SIT ತನಿಖೆ ಹಾಜರಾಗ್ತೀನಿ ಅಂತ ಅವ್ರು ನಕಾರ ಮಾಡೋದು. ಅದ್ರ ಜೊತೆ ಒಂದು ರೇಪ್ ಅಂತ ಹೇಳಿ ಮತ್ತಿನ್ನೊಂದು ಆ ಒಂದು ಕ್ಲಾಸಲ್ಲಿ ಇದನ್ನ ಹಾಕೊಂಡವ್ರೆ, ಇದನ್ನ ಅಡಿಷನಲ್ ಸೆಕ್ಷನ್ ಹಾಕೊಂಡವ್ರೆ ಅಂತ ಹೇಳಿ ಅಲ್ಲೇ ಬರ್ಕೊಂಡಿದ್ದೀನಿ. ಇದೆಲ್ಲ ಆದ್ಮೇಲೆ ಬಹುಶಃ ಅವ್ನಿಗೆ ಯಾರೋ ಹೇಳಿರಬೇಕು. ನಿಮಿಷ ತಪ್ಪಿದೆಯೋ ತಪ್ಪಿಲ್ವೋ ನಾನು ಸರ್ಟಿಫಿಕೇಟ್ ಕೊಡೋವಲ್ಲ. ಇಲ್ಲಿ ಪ್ರಶ್ನೆ ಮೊದಲು ಅವ್ರು ಹಾಕೊಂಡಂತ ಸೆಕ್ಷನ್ನು, ಎರಡನೇ ಸೆಕ್ಷನ್ ಇಲ್ಲೇ ಬರ್ಕೊಂಡು ನಾನು ಹೇಳ್ತಿರೋದಲ್ಲ, ಪತ್ರಿಕೆಯಲ್ಲಿ ಬಂದಿರೋದು. ಎರಡನೇ ಸೆಕ್ಷನ್ ಅಲ್ಲಿ ರೇಪ್ ಅಂತಕ್ಕಂಥದ್ದನ್ನ ಅಡಿಷನ್ ಮಾಡ್ಕೊಂಡ್ರು ಸೆಕ್ಷನ್ ಅಂತೇಳಿ ಬರ್ಕೊಂಡಿದ್ದಾರೆ. ಅದು ಮಾಡ್ಕೊಂಡು ಇವನು ಒಂದು ವಾರ ಟೈಮ್ ಕೊಡಿ ಬರ್ತೀನಿ ಅಂತ ಹೇಳ್ಕೊಂಡಿದ್ದ ಅಂತಲೂ ಅದು ಪತ್ರಿಕೆಯಲ್ಲಿದೆ. ಒಂದು ವಾರ ಟೈಮ್ ಕೊಟ್ಟಿದ್ರೆ ಬಹುಶಃ ಬರ್ತಿದ್ದೇನೋ. ರೇಪ್ ಅಂತಕ್ಕಂಥದ್ದು ಇನ್ನೊಂದು ಅಡಿಷನ್ ಸೆಕ್ಷನ್ ಹಾಕೊಂಡಿದ್ರಿಂದ ಅವನ್ನೆಲ್ಲ ಅವ್ರ ವಕೀಲರು ಯಾರೋ ಹೇಳಿರಬೇಕು, ಈ ಸತಿ ಬರಬೇಡ ಬೇಲ್ ತಗೊಳ ಅವರಿಗೆ ಅಂತ. ಯಾರು ಇವೆಲ್ಲ ಹಲವಾರು ರೀತಿಯಲ್ಲಿ ಕೆಲವರು ಅಡ್ವೈಸ್ ಮಾಡ್ತಾರೆ. ಅದರಿಂದ ಇವತ್ತು ನಾನೇ ನನ್ನೇ ನಮ್ಮ ತಂದೆ ರಾತ್ರಿ ರಿಕ್ವೆಸ್ಟ್ ಮಾಡಿದೆ, ನಾಳೆ ನಾಡಿದ್ರೆ ದಯವಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ಬಿಡಿ. ನಾನು ಇವೆಲ್ಲ ನಡೀತಿರೋದು ನೋಡಿ ನಾನೇ ಇವತ್ತು ಓಪನ್ ಆಗಿ ಹೇಳಿದ್ದೆ. ಇವತ್ತು ನಾನು ಮನವಿ ಮಾಡೋದು ದೊಡ್ಡವ್ರ ಬಗ್ಗೆ, ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವನಿಗೆ ಗೌರವ ಇದ್ರೆ ಬಂದು ಸರೆಂಡರ್ ಅಂತಕ್ಕಂಥ ಪದ ಹೇಳಲ್ಲ, ತನಿಖೆಗೆ ಸಹಕಾರ ಕೊಡ್ತೀವಿ, ಮಾಡ್ತೀವಿ, ಮಾಡಲೇಬೇಕಲ್ಲ. ನನ್ನ ಅಭಿಪ್ರಾಯದಲ್ಲಿ ಇದನ್ನ ತಾರ್ಕಿಕ ಎಂಡಿಗೆ ತಗೊಂಡೋಗ್ಬೇಕು. ಹಿಟ್ ಅಂಡ್ ರನ್ ಅಂತಾರಲ್ಲ, ನೋಡೋಣ ಎಲ್ಲಿ DK ಶಿವಕುಮಾರ್ ದೇವದ ಬಾಯಲ್ಲಿ ಭಗವದ್ಗೀತೆ ಬರುತ್ತೆ ಅಂತಾರಲ್ಲ, ಅವರ ಮಾತುಗಳಿಗೆ ಗೌರವ ಸಿಗ್ತದೆ, ಅವ್ರ ಮಾತನ್ನು ನಂಬ್ತೀನಿ. ಥ್ಯಾಂಕ್ ಯು ಬ್ರದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.